ಅದಕ್ಕೆ ಈಗ ಬರ್ಬೇಕು, ಕೇಳ್ಬೇಕು ರೈತರನ್ನ. ರೈತರಿಗೆ ಏನು ಮಾಡಲ್ಲ ಅವನು. ಬಾಲಕೃಷ್ಣ ಹುಟ್ಟು ಕಳ್ಳ. ಪರ್ಚೆಲ್ಲ ಹೊಡೀವಿ, ಕೆಡ್ಜೆಲ್ಲ ಹೊಡೀವಿ ಅಂತ ನಾಚಿಕೆ ಆಗ್ಬೇಕು ಅವನಿಗೆ. ಬಾಕ್ಲಿಗೆ ಬಂದು ಅವನು ಓಟ್ ಕೇಳಕ್ ಆಯ್ತದ? ಬರ್ಲಿ, ಅವಾಗ ಅದೇ ತಕೋತೀವಿ ಕೈಗೆ. ಟೌನ್ಶಿಪ್ ಮಾಡಕ್ ಹೋಯ್ತಿಲ್ಲ, ಅವ್ರು ದುಡ್ಡು ಮಾಡಕ್ಕೋಸ್ಕರ ಹೋಯ್ತವ್ರೆ. ಮುಖ್ಯಮಂತ್ರಿ ಬೇರೆ ಆಗ್ಬಿಟ್ಟಿದ್ಯಾ, ನಿನ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಬೀದಿಲ್ ಕುತ್ಕೊಂಡು ಅನ್ನ ತಿಂತೀವಿ, ಅವರು ಬಂದು ಕುತ್ಕೊಂಡು ತಿನ್ಲಿ. ದುಡ್ಡು ಕೊಡ್ತಾರಂತ 4 ಕೋಟಿ ಅಲ್ಲ 5 ಕೋಟಿ ಕೊಟ್ರು ಬೇಡ. ನಾವು ಬೆಳೆದಿ ಕಳ್ಸಿದಲ್ವಾ ಅವನು ತಿನ್ನೋದು. ಈಗ ನಾನು ಹೋರಾಟ ನಡೀತಾ ಇರುವಂತಹ ಜಾಗದಲ್ಲಿದ್ದೀನಿ. ಸೊ ನೋಡಬಹುದು, ಇದು ಬೈರಮಂಗಲ. ಬಿಡದಿ ಭೂಸ್ವಾಧೀನ ವಿರೋಧಿಸಿ 473 ದಿನಗಳಿಂದ ನಡೀತಾ ಇರುವಂತಹ ಬೃಹತ್ ರೈತರ ಹೋರಾಟ ಬಿಡದಿ ಚಲೋ ಅಣ್ಣಿಗೇರಿಯಿಂದ ಬಿಡದಿ ದಿನಾಂಕ 17/6/2026 ಅನಿರ್ದಿಷ್ಟಾವಧಿಯ ಹೋರಾಟ ನಡೀತಾ ಇದೆ. ಈಗ ಸಂಜೆ ಸಮಯ ಆಯ್ತಲ್ವಾ, ಸೊ ಹಂಗಾಗಿ ರೈತರು ಒಬ್ಬೊಬ್ಬರಾಗಿ ಬರ್ತಾರೆ. ಇಲ್ಲೆಲ್ಲವೂ ಕೂಡ ಪಾಪ ಇದನ್ನ ಹಾಕೊಳ್ಳಕ್ಕೂ ಕೂಡ ಬಿಟ್ಟಿರ್ಲಿಲ್ವಂತೆ. ಸ್ಟಾರ್ಟಿಂಗ್ ಅಲ್ಲಿ ಶಾಮಿಯಾನನ್ನೆಲ್ಲ ಹಾಕತೀವಿ, ಶೀಟ್ ಗಳನ್ನ ಹಾಕತೀವಿ ಅಂದಾಗ ಇಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಪಾಪ ಮಾತಾಡಿದ್ರಂತೆ. ಬನ್ನಿ ಮಾತಾಡಿಸ್ತಾ ಹೋಗೋಣ ರೈತರನ್ನ. ಹೆಂಗ್ ನಡೀತಿದೆ ಸರ್ ಹೋರಾಟ? ಬಂದಿದ್ರ ಯಾರಾದ್ರು ಸರ್ಕಾರದ ಕಡೆಯಿಂದ? ಇಲ್ಲ ಸರ್, ಸರ್ಕಾರದ ಬರಲಿಲ್ಲ. ಸುಮಾರು 470 ದಿನ ಆಯ್ತು ಇಲ್ಲಿ ಕುಂತ್ಕೊಂಡು. ಒಬ್ಬ ಸರ್ಕಾರಿ ಅಧಿಕಾರಿನ ಬರಲ್ಲ. ಅಲ್ಲೆಲ್ಲ ಮುತ್ತಿಗೆ ಹಾಕ್ದು ಇದಕ್ಕೆ DC ಆಫೀಸ್ಗೆ ಎಲ್ಲ ಮಾಡಿ, ಶಾಸಕನು ಬರಲ್ಲ. ಆಡಳಿತ ಮಾಡುತ್ತ ಯಾವ ಸರ್ಕಾರದಲ್ಲಿ ಯಾರು ಬಂದು ನಮ್ಮನ್ನು ನೋಡ್ಲಿಲ್ಲ, ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ಲ. ಇದು ಶೆಡ್ ಮನೆ ನೆನ್ನೆ ಹಾಕ್ದು, ಮನೆಯವರು ಟ್ಯಾಪಲ್ ಎಲ್ಲ ಇತ್ತು. ಈಗ ಪರ್ಮಿಷನ್ ಕೊಟ್ಟಿಲ್ಲ, ಇದಕ್ಕೂ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಬರೀ ರೈತರ ಯಾವ ತರ ಏನು ಅಂತ ವಿಚಾರಿಸಿಲ್ಲ, ಸರಿಯಾಗಿ ಮಾಹಿತಿ ಇಲ್ಲ. ಏನು ಎಷ್ಟು ಅಮೌಂಟ್ ಹೇಳ್ತಾರೆ ಅಷ್ಟೇ, ಏನ್ ಮರಕೇನು ಅದೇನು ಇದೇನು ಅಂತ ಮಾಹಿತಿ ಇಲ್ಲ. ಅದು ಗೊತ್ತಿರೋರು ಗೊತ್ತಿರೋರು ಗೊತ್ತಿಲ್ಲ. ಸುಮ್ಮನೆ ಆಟ ಆಡ್ಕೊಂಡು ಕಾಲ ಕಳ್ಕೊಂಡು 470 ಬರೀ ಕಾಲ ಕಳಿಸ್ತಾನೆ ಅವ್ರೆ. ನಮಗೆ ಕೂತು ಸಾಕಾಗದ ನಮ್ಗೆ. ನಿಮ್ ರೈತರ ಧ್ವನಿಗೆ ಬೆಲೆನೇ ಇಲ್ಲ ಅಂತ? ಇಲ್ಲ, ಏನು ಕೊಡ್ಲಿಲ್ಲ, ಬೆಲೆನೇ ಕೊಡ್ಲಿಲ್ಲ. ಯಾರು ಬಂದು ಅಧಿಕಾರಿಗಳು ಬಂದು ನೀವ್ ಹೆಂಗೆ ಅಂತ ವಿಚಾರಿಸ್ಕೊಳ್ಳಿಲ್ಲ. ನಾವು ಇಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ. ನಿಮ್ಗೆ ಎಷ್ಟು ಏಜ್ ಈಗ? ನಮ್ಮ ಆಗೈತೆ 90 ವರ್ಷ ಆಗಿತ್ತ? ಯಾಕೆ ಬಂದಿರಿ? ಯಾಕೆ ಬಂದ್ರಿ ಅಂದ್ರ ನಮ್ ಭೂಮಿಗೆ ಈ ಭೂಮಿಗೆ ಉಳಿಸ್ಕೊಳ್ಳಕ್ಕೆ ದುಡ್ಡು ಕೊಡ್ತಾರಂತ ಬೇಡ್ರಿ ನಮ್ಗೆ, ಅವರೇ ಮಾಡಿಕೊಳ್ಳಿ. ನಿಮ್ದು ಎಷ್ಟು ಎಕರೆ ಇದೆ? 2 ಎಕರೆ. 4 ಕೋಟಿ ಒಡತಿ ನೀವು. ಬೇಡಿ, 4 ಕೋಟಿ ಅಲ್ಲ 5 ಕೋಟಿ ಕೊಟ್ರು ಬೇಡ, 10 ಕೋಟಿ ಕೊಟ್ರು ನಮಗ್ ಬೇಡ. ಯಾಕೆ ಅಷ್ಟೊಂದು ಹಠ? ಅದ ನಮ್ ಭೂಮಿ ಕೊಡಲ್ಲ. ಕೊಡ್ತಾರಂತಲ್ಲ ದುಡ್ಡು 1000 ಕೊಡ್ಬೋದು. ಇವಾಗ ಹೇಳೇನು ನಿಮಗ್ ನಾಚಿಕೆ ಆಯ್ತದ. ಹೇಳ್ರಿ. ಇವಾಗ ನಾವೇನೋ ಭೂಮಿ ಕೊಡಿ, ಇರೋ ಮಕ್ಕಳುಗಳಿಗೆ ದನ ಕರುಗೆ ಏನ್ ಮಾಡ್ಬೇಕು? ನಾವ್ ಬೆಳೆದಿ ಕಳ್ಸಿದಲ್ವಾ ಅವನು ತಿನ್ನೋದು. ಇನ್ನೇನ್ ತಿಂತಾನೆ? ಯಾರು ಮಿನಿಸ್ಟ್ರು. ಈಗ ಮಿನಿಸ್ಟ್ರ ಕೂತವ್ರೆಲ್ಲ. ಯಾವ ಮಿನಿಸ್ಟ್ರು? ಯಾರು? ಡಿಕೆ ಹೇಳ್ರಿ, ಡಿಕೆ. ಮತ್ತೆ ಈಗ ಬರ್ಬೇಕು, ಕೇಳ್ಬೇಕು ರೈತರನ್ನ. ಎಲ್ಲೋ ಕುತ್ಕೊಂಡು ನೀನು ಸೀಟಿನ ಮೇಲೆ ಮಜಾ ಮಾಡ್ಕೊಂಡು ಅವ್ರಿಗೆ ಇವ್ರಿಗೆ ಕೊಟ್ಬಿಟ್ಟು ನಮ್ಮನ್ನ ಇಟ್ಟಾಡ್ಸಕ್ಕೆ. ನಿಮ್ದು ಬರಡು ಭೂಮಿ ಅಂತೆ? ಹೌದು, ನಡೀರಿ ತೋರಿಸ್ತೀವಿ. ಬಂದಿ ನೋಡ್ಬೇಕು, ಕರ್ಕೊಂಡೋಗಿ ತೋರಿಸ್ತೀವಿ. ಯಾವ ಭೂಮಿ, ಯಾವ ಕಲ್ ಭೂಮಿ, ಯಾವ ನೆಳೆ ಅದೇನದ ತೋರ್ಸೋಣ. ಬರ್ಬೇಕು. ಮಕ್ಳೆಲ್ಲ ಕೃಷಿ ಮಾಡ್ತಾರ? ಒಂದು ಕಾಲೇಜ್ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ. ಮಕ್ಕಳುಗಳಿಗೆ ಕೂಲಿ ಮಾಡಿ ತಿನ್ಬೇಕು ಅಂತೆಲ್ಲ ಇವ್ರು ಈ ಭೂಮಿ ಕೊಟ್ಬಿಟ್ಟು, ಭೂಮಿ ಕೊಡೋದಂಗೆ ಎತ್ತು ತಾಯಿನ ಕೊಡೋದು ಒಂದೇ ಐತೆ. ಹಂಗೂ ಅವ್ರ ನಾವ್ ಇಷ್ಟ ಹೇಳಿದ್ರು ಅವನ್ಗೆ ಅರಿವು ಆಗಲ್ಲ. 5 ವರ್ಷದ ಮಗು ಕೇಳ್ತದೆ, ಮೊನ್ನೆ ಅಜ್ಜಿ ನೀನ್ ಹೋಯ್ತಲ್ಲ ಓಡಾಟಕ್ಕೆ ನಮ್ಗ್ ಜಮೀನ್ ಉಳಿಸ್ತಾರ ಅಂತ. ಅವಾಗ ನಮ್ಗೆ ಎಷ್ಟು ದುಃಖ ಬಂದಿರ್ಬೇಕು. ಆ ಮಗು ಕೇಳ್ದಾಗ, ಅಷ್ಟೇ ಮಗ ಕೇಳ್ದಾಗ ನಮ್ಗೆ ಎಷ್ಟು ನೋವಾಗದೆ. ಏನಂತ ಹೇಳ್ತೀರಿ ನೀವು? ನಾವ್ ಕೊಡಲ್ಲ. ಅವ್ ಏನೇ ಮಗು ಕೇಳ್ತು,
ಅಪ್ಪ ಉಳಿತದೆ ಸುಮ್ನಿರಿ, ಎಲ್ಲೂ ಹೋಗಲ್ಲ. ನಿಮ್ ಕಾಲು ಉಳಿತದೆ, ಎಲ್ಲೂ ಹೋಗಲ್ಲ. ಇನ್ನ 2 ವರ್ಷ ಆಗ್ಲಿ ಹಿಂಗೆ ಕೂತಿ ಕಾಲ ಕಳಿತೀವಿ, ಉಳಿಸ್ಕೊತಿ. ಅವ್ರ ತಾಯಿ ಕಣ್ಣೆ ನೀರ್ ಸುಡ್ಸ್ಬಿಟ್ಲು, ಮಗ ಹಿಂಗಂತ ಕೇಳಿದ್ನೆಲ್ಲ ಅಂತ. ಅವಾಗ ನಮಗ್ ನೋವಾಗಲ್ವಾ? ತಿನ್ನೋ ಹಿಟ್ಟಲ್ಲ, ಕುಡಿಯೋ ನೀರಲ್ಲ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನಮ್ಗೆ. ಈ ಕೆಲಸ ಮಾಡವ್ರೆ, ಅವ್ರಿಗೆ ಒಳ್ಳೇದ್ ಮಾಡ್ತದ ದೇವ್ರು. ನಮ್ಗೋಳ್ ಅವ್ರಿಗೆ ತಗ್ಲಲ್ವಾ? ಬೀದಿಲ್ ಕುತ್ಕೊಂಡ್ ಅನ್ನ ತಿಂತೀವಿ, ಅವರು ಬಂದ್ ಕುತ್ಕೊಂಡ್ ತಿನ್ಲಿ, ಬೇಸಾಕ್ತಿವಿ. ಬಿಡದಿ ಏನೋ ಚೆನ್ನಾಗಾಗುತ್ತಂತಲ್ಲ AICT ಮಾಡಿದ್ರೆ. ಬಿಡದಿ ಅವ್ರು ಏನ್ ಮಾಡಿದ್ರು ಆಗಲ್ಲ, ಏನ್ ಮಾಡಿದ್ರು ಆಗಲ್ಲ. ರೈತರಿಗೆ ಏನು ಮಾಡಲ್ಲ, ಅವನು ಕಿತ್ಕೋಬೇಕು. ಇವಾಗ ಬೇಕಾದಷ್ಟು ತೆಗೆದ್ ಬಿಟ್ಟವನೆಲ್ಲ, ಅದನ್ನ ಮಾಡ್ಲಿ. ನಮ್ ಬಡವ ರೈತರ ಮೇಲೆ ಹತ್ರ ಬರ್ಬೇಕು, ಕಣ್ಣು ಹಾಕಬೇಕು. ಕಂಚ್ಕಾನಹಳ್ಳಿ ಬೈರ್ಮಂಗ್ಲ ಇದಕ್ಕೆ ಯಾಕೆ ಕಣ್ಣು ಹಾಕವ್ನೆ? ಯಾರೋ ಕೊಡೋರು ಯಾರೋ ಮಾಡ್ಕೊಳ್ಳಿ, ನಮಗ್ ಬೇಕಿಲ್ಲ. ನೀವು ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ. ನಾವ್ ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ಇಲ್ಲ ಅಷ್ಟು ಬೇಕು ಅಂದ್ರೆ ನಮ್ಗೆ ಇಷ್ಟ ದಿವಸ ತಂದ್ಕೊಟ್ಬಿಟ್ಲಿ ರೈತರುಗಳಿಗೆಲ್ಲಾನು ಸಾಲು ಮನೆ ಕೊಡ್ತೀವಿ ರೋಡಲ್ಲಿ, ನಮ್ ಹೆಣ ದಾಟ್ಕೊಂಡ್ ಹೋಗ್ಲಿ ಅವ್ನು. ಇಷ್ಟೇ ನಾವ್ ಹೇಳೋದು. ಬರ್ಲೇ ಇಲ್ವಾ DK ಶಿವಕುಮಾರ್ ಇಲ್ಲಿ? ಯಾರು ಬರ್ಲಿಲ್ಲ. ಬಾಲಕೃಷ್ಣನು ಬರ್ಲಿಲ್ಲ. ಯಾರು? ಬಾಲಕೃಷ್ಣ ಹುಟ್ಟು ಇಲ್ಲಿ ಇತ್ತ ಕೇಳ್ರಿ, ಓಟ್ ಹಾಕಿಸ್ಕೊ ಕೈ ಮುಕ್ಕೊಂಡ್ ಕಾಲ್ ಮುಕ್ಕೊಂಡ್ ಬಂದ್ರು. ಯಾಕೆ ಹೋಗ್ಲಿ ಅಂತ ನಮ್ ಕೈ ರೈತರ ಕೈಲಿ ಓಟ್ ಹಾಕಿಸ್ಕೊಂಡೆಲ್ಲ. ಇದಕ್ಕೆ ಇಲ್ಲಿ ಬಂದ್ರೆ ಉಗಿತಾರೆ. ಅವು ರಾಮನಗರಕ್ಕೂ ಹೋಗಿದ್ದು, ಪರ್ಚೆಲ್ಲ ಹೊಡೀವಿ, ಕೆರ್ದೆಲ್ಲ ಹೊಡೀವಿ ಅಂತ ನಾಚಿಕೆ ಆಗ್ಬೇಕು ಅವನ್ಗೆ. ಇನ್ ಬಂದು ಇನ್ನು ಓಟ್ ಕೇಳಕ್ಕದ ಎಲೆಕ್ಷನ್ ಮಾಡಕ್ ಆಯ್ತದ ಅವನು ನಮ್ ರೈತರ ಹತ್ರ. ರೈತರ ಮನೆ ಹತ್ರ ಬಾಕ್ಲಕ್ ಬಂದು ಅವನು ಓಟ್ ಕೇಳಕ್ ಆಯ್ತದ? ಬರ್ತಾರ ಬಿಡಿ, ಬರ್ಲಿ. ಅವಾಗ ಅದೇ ಏನ್ ಮಾಡ್ತೀರಿ ಹೇಳಿ? ತಕೋತೀವಿ ಕೈಗೆ ಏನನ್ನ? ದೊಣ್ಣೆನ. ದೊಣ್ಣೆ ಯಾರೋ ರೌಡಿಗಳೆಲ್ಲ ಫೋನ್ ಮಾಡ್ತಾರಂತೆ, ಜನಗಳಿಗೆ ಹೆದರ್ಸ್ತಾರಂತ. ಅಯ್ಯ, ನಾವ್ ಎದುರ್ಸಲ್ಲ, ಅವ್ರು ಎದುರಿಸ್ತಾ ಇರೋದು. ಏನಂತ ಹೆದರ್ಸ್ತಾರಂತೆ? ನಾವ್ ಬಿಡಲ್ಲ, ನಾವ್ ತಕೋತೀವಿ, ಮಾಡ್ತೀವಿ. ರೈತರ ಎಲ್ಲ ಅಂತಾರ. ನಾವ್ ರೈತರಲ್ಲ, ಆಗಿಲೋಗೋ ಬುಲ್ಡೇಜರ್ಸ್ರು, ಅಕ್ಕಿ ಪಿಕ್ರು. ನಾವು ಅಕ್ಕಿ ಪಿಕ್ರು ತಿರ್ಕೊಂಡ್ ತಿನ್ನೋರು. ಅವನ್ ಕಣ್ಣಿಗೆ ಆಗಿತ್ತಲ್ಲ, ಹಳ್ಳ ಸಂದ್ರಕ್ ಬಂದು ಮರ್ಯಾದೆ ಮಾಡಿಸ್ಕೊಂಡೋದ್ನಲ್ಲ, ಅವ್ನ್ಗ ಅವಾಗ್ಲೇ ಚೆಡ್ಡಿ ಅಂತ. ಇನ್ ಬರಲ್ಲ ಅವನು, ಬರಕ್ ಮಕ ಇಲ್ಲ. ಗೊತ್ತೈತೆ? ಬಾಲಕೃಷ್ಣ ಯಾರು ಸಪೋರ್ಟ್ ಮಾಡ್ತಿದಾರೆ ನಿಮ್ಗೆ? ರೈತರಿಗೆ ನಮ್ಗೆ ಯಾರು ಮಾಡ್ತಿಲ್ಲ, ನಮಗ್ ನಾವೇ. ಓಕೆ, ಮತ್ತೊಂದಷ್ಟು ರೈತರನ್ನ ಮಾತಾಡಿಸ್ತಾ ಹೋಗೋಣ. ಬನ್ನಿ, ಏನ್ ಹೇಳ್ತೀರಿ ಸರ್? ಈಗ ಉತ್ತರ ಕರ್ನಾಟಕ ಎಲ್ಲ ಖಾಲಿ ಇದಾರೆ, ಅವ್ರಿಗೆ ಕೆಲಸ ಕಾರ್ಯ ಇಲ್ಲದೆ ಎಲ್ಲ ಬೆಂಗಳೂರಲ್ಲಿ ಬಂದು ಗೂಳೆ ಬಂದವ್ರೆ. ಅಲ್ಲೂ ಇದೇ ತರ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಕಾಣಲ್ಲ. ಗೋಮಾಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡೋ ಒಂದು ಆಸೆ ಇದೆ. ಅಲ್ಲೆಲ್ಲ ಹೋಗಿ ಹೊರಗಡೆ ಮಾಡಲ್ಲ, ಅವ್ರು ಇಲ್ಲೇ ಮಾಡ್ಬೇಕು ಅಂತ. ಅವ್ರು ಬೆಂಗಳೂರು ಗ್ರೇಟರ್ ಮಾಡ್ಬೋದು, ಹೊರಗಡೆ ಮಾಡ್ಬೋದು, ಅವ್ರು ಮಾಡಕ್ ಇಷ್ಟ ಇಲ್ಲ. ಇದರಿಂದ ಜನಗಳಿಗೆಲ್ಲ ತೊಂದರೆ ಕೊಡ್ತಾರೆ. ಮನೆ ಮಠ ಎಲ್ಲ ಬಿಟ್ಟು ಎಲ್ಲಿ ಹೋಗ್ತಾರೆ ಜನಗಳು, ಈ ಭಾಗದ ಜನಗಳು? ಹೇಳ್ರಿ ಸರ್. ಇಲ್ಲಿ ರೈತರು ಕುಸ್ಬು ವ್ಯವಸಾಯನೇ ನಂಬ್ಕೊಂಡು ಬದುಕ್ತಾ ಇರೋರು. ಇಲ್ಲಿ ಪೀಳಿಗೆ ಮೊದ್ಲಿಂದ ಅವರ ತಂದೆ ತಾಯಿ ಬಿಟ್ಟು ಹೋಗಿರೋಂತ ಗದ್ದೆಗಳು. ಅಲ್ಲಿ ವ್ಯವಸಾಯ ಮಾಡಿದ್ರೆ ನಾಳೆ ಮಕ್ಕಳು ಮರಿಗೆ ಆಧಾರ ಆಯ್ತದೆ ಅಂತ ಇದ್ ಮಾಡ್ತಾವ್ರೆ. ಇವರು ಇದೇ ಅಕ್ವೈರ್ ಮಾಡ್ಬೇಕು ಅಂದ್ರೆ ಹೊರಗಡೆ ಹೋಗಿ ಅಂಜರು ಭೂಮಿ ಎಲ್ಲ ಇದೆ, ಉತ್ತರ ಕರ್ನಾಟಕ ಮಧುಗಿರಿ ಆ ಕಡೆ ಎಲ್ಲ ಇದೆ, ಅಲ್ಲಿ ಬೇಕಾದ್ರೆ ಮಾಡ್ಬೋದು. ಇಲ್ಲಿಗೆ ಕೃಷಿ ಮಾಡಿ ಅವಲಂಬಿಸ್ಕೊಂಡಿರೋ ರೈತರ ತಕ್ಕ ಬಂದು ಭೂಮಿಯಿಂದ ಕಸ್ಕೊಂಡು ಅದನ್ನ ಬೇರೆಯವ್ರಿಗೆ ಎಷ್ಟೇ ರಿಯಲ್ ಎಸ್ಟೇಟ್ ಮಾರಿ ಇವ್ರು ಕಾಸು ಮಾಡಕ್ಕೋಸ್ಕರ ಹೋಯ್ತಿರೋದು. ಅವರು ಇದು ಮಾಡ್ತೀವಿ ಟೌನ್ಶಿಪ್ ಮಾಡಕ್ ಇಂತ ಹೋಯ್ತಿಲ್ಲ, ಅವ್ರು ದುಡ್ಡು ಮಾಡಕ್ಕೋಸ್ಕರ ಹೋಯ್ತವ್ರೆ. ಮಾಡಂಗಿದ್ರೆ ಬೇರೆ ಕಡೆ ಹೊರಗಡೆ ಹೋಗಿ ಮಾಡ್ಲಿ. ಏನಿಲ್ಲ ಸರ್, ನಾವು ಜಮೀನ್ಗಳು ಕೊಡಲ್ಲ. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 1-2 ಎಕರೆನೇ ಇದೆ. ನೀವು 4 ಕೋಟಿ ಒಡೆಯ. 4 ಆದ್ರೂ ಕೊಡಲ್ಲ, ನಾವು ಜಮೀನ್ ಕೊಡಲ್ಲ.
ಕಸ ತಳ್ಳಕ್ಕೆ ಇದಿಲ್ಲ, ಗುಂಡಿ ಬಿದ್ದವೆ ರಸ್ತೆಗಳೆಲ್ಲ. ಇಲ್ಲೂ ಗುಂಡಿ ಬೀಳ್ಸಿ ರೈತರನ್ನೆಲ್ಲ ಹಾಳು ಮಾಡೋದು. ಹಾ, ರೈತರೆಲ್ಲ ಹಾಳಾಗೋಗ್ಬೋದು ಅಷ್ಟೇ. ಸರ್ ನಮ್ದು ನಾವು ಭೂಮಿ ಕೊಡಕ್ ರೆಡಿ ಆಗಿಲ್ಲ. ಇದೆ? ನಮ್ದೊಂದು 3 ಎಕರೆ ಇದೆ. ಅವ್ರು ಏನ್ ಕೊಟ್ರು 10 ಕೋಟಿ ಕೊಡ್ತೀವಿ ನಾವು ಕೊಡಲ್ಲ ಎಕರೆಗೆ. ಅವನು ಕನಕಪುರದಲ್ಲಿ ಒಂದು ಕುಂಟೆ ಮಾಡಬೇಡಿ ಚಿನ್ನದ ರೈಟ್ ಆಯ್ತದೆ ಅಂತ ಹೇಳ್ತಾನೆ ಡಿಕೆ. ಅವ್ರು ಆ ಕಡೆ ಮಾಡ್ಕೊಬಾರ್ದು, ಇಲ್ಲಿ ಮಾಡ್ಕೊಳ್ಳಿ. ಅವನ್ ಮಾತ್ರ ಉಳಿಸೋದು, ನಮ್ದೆಲ್ಲ ಮಾರೋದು. ಈ ತರ ಮಾಡ್ತಾವನೆ. ಯಾವ್ದಕ್ಕೂ ಒಂದು ದಿನ ಇಲ್ಲಿ ಬಂದು ಹೇಳಿಲ್ಲ, ಬರ್ಲಿಲ್ಲ, ಯಾರಿಗೂ ಇಲ್ಲ. ಯಾರನ್ನ ಕಳಿಸ್ತಾನೆ, ಯಾರಿಗೋ ಕಾಸು ಹಾಕ್ತೀನಿ ಅಂತ ಹೇಳವನೆ, ಕಾಸು ಚೆಕ್ ಕೊಟ್ಟವನೆ. ಅವು ಇಲ್ಲ, ಅದು 60 ದಿನ ಟೆನ್ ತಗೊಂಡವನೆ, ಎಲ್ಲ ರೆಡಿ ಮಾಡ್ಕೊಟ್ರು ನಿಮ್ ಕಾಸು ಅಂತ. ಚೆಕ್ ಕೊಟ್ಟವನ ಒಂದು 10-20 ಜನಕ್ಕೆ, ಅದು 60 ದಿನ ಟೆನ್ ತಗೊಂಡವ್ರೆ. ಅವ್ ಚೆಕ್ ಅವ್ರಿಗೆಲ್ಲ ರೆಡಿ ಮಾಡ್ಕೊಡ್ಬೇಕು. ನಾವು ಭೂಮಿ ಕೊಡಲ್ಲ ಅಂತ ಹೋರಾಟ ನಡೀತಾನೆ ಇದೆ. ಮಾಡ್ಲಿ ಉತ್ತರ ಕರ್ನಾಟಕದಲ್ಲಿ. ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಇಷ್ಟು ಅಲ್ಲೇ 2 ವರ್ಷ ಹತ್ರ ಬಂದ್ಬಿಟ್ಟು ಹೋರಾಟ ಅಷ್ಟು ಹಠ ಹಿಡ್ಕೊಂಡ್ ಕೂತಿರೋದ್ರಿಂದ ಒಂದೇ ಸಾರಿ ಇಲ್ಲಿ ರೈತರಿಗೆ ಒಂದು ಹೆಲಿಕಾಪ್ಟರ್ ಬುಕ್ ಮಾಡ್ಬಿಟ್ಟು ಒಂದು ವಿಶುದ್ಧ ಸ್ಪ್ರೇ ಮಾಡ್ಬಿಟ್ಟು 2 ಪಂಚಾಯತಿಗೆ ಎಲ್ಲಾರ್ನು ಸರ್ವನಾಶ ಒಂದೇ ಸಾರಿ ಹೋಗ್ಬಿಟ್ಟು ಸುಮ್ನೆ ಹೋರಾಟನೂ ಇರಲ್ಲ, ಏನೂ ಇರಲ್ಲ. ನೆಮ್ಮದಿಯಾಗಿ ಇವರು ಆರಾಮಾಗಿ ಏನ್ ಬೇಕೋ, ಏನ್ ಟೌನ್ಶಿಪ್ ಬೇಕೋ, ಇಲ್ಲ ಲುಲು ಮಾಲ್ ಬೇಕೋ, ಏನ್ ಬೇಕೋ ಕಟ್ಕೊಳ್ಳಿ. ಹೆಲಿಕಾಪ್ಟರ್ ನೈಟ್ ಅಲ್ಲಿ ಬಂದ್ಬಿಟ್ಟು 2 ಪಂಚಾಯತಿಗೆ ಸ್ಪ್ರೇ ಮಾಡ್ಬಿಟ್ಟು ನೆಮ್ಮದಿಯಾಗಿ ಟೌನ್ಶಿಪ್ ಮಾಡ್ಕೊಳ್ಳಿ. ಅದಕ್ಕೇನು ಅಭ್ಯಂತರ ಇಲ್ಲ. ಹೋರಾಟ ನಡೀತಾನೆ ಇದೆ. ಇವರು ಇದಕ್ಕೂ ಮೀರಿ ಎಲ್ಲ ದೌರ್ಜನ್ಯದಿಂದನೇ ಕಾನೂನು ಬಾಹಿರವಾಗೇ ಮಾಡ್ಕೊಬತ್ತವ್ರೆ. ಇಷ್ಟು ಹೋರಾಟ ನಡೀತಾ ಇದ್ರು ಏನು ಕೇರಿಗೆ ಲೆಕ್ಕ ಹಾಕೊಳ್ದೇನೆ ಸರ್ವಾಡಳಿತ ಒಂದು ಏಕ ನಿರ್ಧಾರನೇ ತಗೊಂಡು ಏನ್ ಮಾಡಕ್ಕ ನನ್ ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಇವರು ದಿಟ್ಟವಾಗಿ ಹೋಯ್ತಾ ಇದಾರೆ. ನಾವು ಎಷ್ಟು ನಮ್ಮ ಪ್ರಾಣ ಹೋಗುದ್ರು ಸರಿನೇ ಯಾವ್ದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಆದ್ರೆ ಇವರು ಈ ಪ್ಲಾನ್ ಕೊಡ್ತಾ ಇದೀನಿ ನಾನೇನೇನೆ. ನಮ್ದು 2 ಪಂಚಾಯತಿಗೂ ಒಂದು ಹೆಲಿಕಾಪ್ಟರ್ ಬುಕ್ ಮಾಡ್ಬಿಟ್ಟು ನೈಟ್ ಅಲ್ಲೇ ಇಲ್ಲ ಡೇನೇನೆ ಎಲ್ಲ ನಮ್ಮ ಪಂಚಾಯತಿಗೆ ಸ್ಪ್ರೇ ಮಾಡ್ಬಿಟ್ರೆ ಯಾರ ರೈತರು ಇರಲ್ಲ, ಆರಾಮಾಗಿ ಟೌನ್ಶಿಪ್ ಮಾಡ್ಕೋಬಹುದಲ್ಲ. ನೆಮ್ಮದಿಯಾಗಿ ಮಾಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಆ ಕೆಲಸ ಪ್ರೆಸ್ಟ್ ಮಾಡ್ಲಿ. ಅವ್ರ ಜೊತೆಲಿ ಅವ್ರಿಬ್ರು ಹೆಲಿಕಾಪ್ಟರ್ಲಿ ಬಾಲಕೃಷ್ಣನು ನೋಡಿ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂತ್ಕೊಂಡು ಸ್ಪ್ರೇ ಮಾಡ್ಕೊಂಡು ಯಾವ ಲೇಔಟ್ ಬೇಕೋ, ಯಾವ ಅಪಾರ್ಟ್ಮೆಂಟ್ ಬೇಕೋ, ಏನೇನ್ ಬೇಕೋ ಎಲ್ಲ ಕಟ್ಕೊಳ್ಳಿ. ರೈತರು ಸಮಾಧಿ ಒಟ್ಟಿನಲ್ಲಿ ಎಲ್ಲಾರು ಸಮಾಧಿ ಆಗ್ಬಿಟ್ಟಿರ್ತೀವಲ್ಲ, ನೆಮ್ಮದಿಯಾಗಿ ಆ ಸಮಾಧಿ ಮೇಲೆ ಪಿಲ್ಲರ್ಗಳು ಹಾಕೊಂಡು ಕಟ್ಕೊಳ್ಳಿ. ಒಳ್ಳೊಳ್ಳೆ ಇನ್ನೇನ್ ಐಡಿಯಾ ಕೊಡೋಣ. ನಾವು ಹೋರಾಟ ಅಂತೂ ನಿಲ್ಸಲ್ಲ ಸರ್, ಶತಾಯ ಗತಾಯ. ನಾವು ಯಾವ್ದೇ ಕಾರಣಕ್ಕೂ ಒಂದು ಹೆಚ್ಚು ಭೂಮಿ ಬಿಡಲ್ಲ. ನಾವು ದುಡ್ಡು ಇವನು ಇನ್ನ 3 ಕೋಟಿ 2 ಕೋಟಿ ಕೊಡ್ತೀವಿ ಅಂದ್ರು ಜಿಗ್ತಾನೆ ಇಲ್ಲ ಅಂದ್ರೆ ಇಲ್ಲಿ ರೈತರಿಗೆ ಒಪ್ಪಿಗೆ ಇಲ್ಲ ಅಂತ. ನೀನು ಬಲಂತ ಮಾಡಿ ತಗೊಳ್ಳೋಂಥದ್ದೇನು? ಅದಕ್ಕೇನೇನೆ ಈ ಬಲಂತ ಆಗಿಲ್ಲ ಅಂತ ಯಾಕೆ? ಒಂದೇ ಸಾರಿ ಸ್ಪ್ರೇ ಮಾಡ್ಬಿಡಪ್ಪ ಹೆಲಿಕಾಪ್ಟರ್ಲಿ ವಿಶುದ್ಧ 2 ಪಂಚಾಯತಿಗೂ ನೆಮ್ಮದಿಯಾಗಿ ತಗೋಬೋದಲ್ಲ. ಆರಾಮಾಗಿ ನೀನ್ ಏನ್ ಬೇಕಾದ್ರೆ ಆಟ ಆಡ್ಬೋದು. ನಿನ್ನ ಯಾರು ಕೇಳಿ ಸರ್ವಾಡಳಿತ. ಈಗ ಮುಖ್ಯಮಂತ್ರಿ ಬೇರೆ ಆಗ್ಬಿಟ್ಟಿದ್ಯಾ, ನಿನ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ವಿರೋಧ ಪಕ್ಷದವ್ರು ಇನ್ನ ಹಾಕೊಂಡು ರುಕ್ತಾ ಇಲ್ಲ, ಅವ್ರು ಏನು ಇದ್ ಮಾಡ್ತಾ ಇಲ್ಲ. ನಿನ್ ಇಚ್ಛೆ ಬಂದಂಗ ಆಡ್ತಾ ಇದ್ಯಾ, ನೀನು ಸರ್ವಾಡಳಿತ ಇದ್ ಮಾಡ್ತಾ ಇದ್ಯಾ. ಆಮೇಲೆ ಸಂವಿಧಾನ ಕಾನೂನಲ್ಲಿ ಏನ್ ಹೇಳಿದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅದನ್ನ ಒಂದು ಪಾಲಿಸ್ತೀನಿ. ಎಲ್ಲ ತತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೀರಾ. ಅದಕ್ಕೆ ನಾನು ಇಷ್ಟೊಂದು ಹಿಂಸೆ ಕೊಡೋದಕ್ಕಿಂತ ನಾನು ಹೇಳದ್ ಪ್ಲಾನ್ ಚೆನ್ನಾಗದೆ. ಇವರು ಅಷ್ಟ್ ಮಾಡಿದ್ರೆ ಒಳ್ಳೆ ಕೆಲಸ. ಓಕೆ ವೀಕ್ಷಕರೇ, ಇದಿಷ್ಟು ರೈತರ ಒಂದು ಆಕ್ರೋಶ ನೋಡಿ. ಅವರಲ್ಲಿರುವಂತ ಆಕ್ರೋಶ, ನಾವು ಪ್ರಾಣ ಕೊಟ್ಟರು ಭೂಮಿ ಕೊಡಲ್ಲ ಅಂತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಇದು ಒಟ್ಟಾರೆಯಾಗಿ ರೈತರ ಒಂದು ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬಿಡದಿಯಿಂದ.